ಸ್ವಾಭಿಮಾನ ಅನ್ನೋ ಒಂದು ನಾವು ದಿನನಿತ್ಯದ ಜೀವನದಲ್ಲಿ ಇದೊಂದು ಪದ ಬಳಕೆಯಾಗಿರುತ್ತೆ. ಈ ಪದ ಬಳಕೆ ನಾವು ಸ್ವಾಭಿಮಾನದವರು, ನಮಗೆ ಸ್ವಾಭಿಮಾನ ಇರಬೇಕು ಅನ್ನೋ ಒಂದು ಮಾತು ನಾವು ದಿನ ಮಾತು ಬಂದಾಗ ಅದನ್ನು ಬಳಸ್ತಾ ಇರ್ತೀವಿ. ಆದರೆ ಅದಕ್ಕೆ ಒಂದು ಗೌರವ, ಅದರ ಒಂದು ಮೌಲ್ಯ, ಅದರ ಒಂದು ಶಕ್ತಿ ಏನು ಅಂತ ಮಂಡ್ಯ ಜಿಲ್ಲೆಯ ಜನರು ಈ 23ನೇ ತಾರೀಕು ಮತಗಟ್ಟಿಗೆಯಲ್ಲಿ ಸುಮಲತಾ ಅಂಬರೀಶ್ ರವರಿಗೆ ಹತ್ರ 1,30,30,000 ಮತಗಳಿಂದ ನೀವೆಲ್ಲ ಜಯಿಸಿಕೊಟ್ಟಿದ್ದೀರಾ. ನಿಮಗೆ ದರ್ಶನ್ ಹೇಳ್ತಾ ಇದ್ರು, ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಅದು ಕಮ್ಮಿನೇ, ಯಾವ ತರ ನಿಮ್ಮ ಋಣ ತೀರಿಸಬೇಕು ನಮಗೆ ಗೊತ್ತಿಲ್ಲ. ಇವತ್ತು ನಮ್ಮೆಲ್ಲರ ಪ್ರೀತಿಯ ಅಣ್ಣ ರೆಬಲ್ ಸ್ಟಾರ್ ಅಂಬರೀಶ್ ರವರ ಹುಟ್ಟುಹಬ್ಬ. ನಾವೆಲ್ಲ ಈ ಸಂದರ್ಭದಲ್ಲಿ ಅಂಬರೀಶ್ ಅಣ್ಣವರನ್ನ ನೆನೆಸಿಕೊಂಡು ಒಂದು ಕ್ಷಣ ಮೌನವಾಗಿ ಒಂದು ಕ್ಷಣ ನಿಂತ್ಕೊಳ್ಳೋಣ ಅನ್ನೋದನ್ನ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಅಂಬರೀಶ್ ಅಣ್ಣನಿಗೆ ನಾವು ಕೊಡೋ ಗೌರವ ಒಂದು ಕ್ಷಣ ಅವರನ್ನ ಮನದಲ್ಲಿ ನೆನೆದು ನಾವು ಅವರನ್ನ ಹಲೋ ಒಂದೇ ಕ್ಷಣ ದಯವಿಟ್ಟು ಯಾರು ಮಾತಾಡಬಾರದು ದಯವಿಟ್ಟು. ಧನ್ಯವಾದಗಳು. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ರವರ ಈ ಜನ್ಮದಿನದ ಆಚರಣೆಯಲ್ಲಿ ಒಂದೊಂದು ಸಂತೋಷ ಅಲ್ಲ, ನೀವು ಕೊಡ್ತಾ ಇರುವಂತಹ ಒಂದು ಆ ಕುಟುಂಬಕ್ಕೆ ಎಷ್ಟು ಸಂತೋಷ ಕೊಟ್ಟಿದ್ದೀರಾ, ಈ ಚುನಾವಣೆಯಲ್ಲಿ ಜಯಿಸಿಕೊಟ್ಟಿದ್ದೀರಾ ಅವ್ರನ್ನ. ಮತ್ತೆ ಈ ಚುನಾವಣೆಯ ಒಂದು ಶಕ್ತಿ ಏನು ಅನ್ನೋದನ್ನ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದೀರಾ. ಇವತ್ತು ಮಹಿಳೆಯರ ಒಂದು ಮೌಲ್ಯನ ಇಡೀ ದೇಶಕ್ಕೆ ಮಂಡ್ಯ ಜನ ಮಹಿಳೆಯರ ಗೌರವ, ಮಹಿಳೆಯರ ಸ್ಥಾನಮಾನ ಏನು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ಹಾಗೆ ಈ ಚುನಾವಣೆಯಲ್ಲಿ ಒಂದಲ್ಲ ಎರಡಲ್ಲ ಎಷ್ಟು ಒಳ್ಳೆ ವಿಷಯಗಳನ್ನ ನೀವು ನಾಡಿಗೆ ದೇಶಕ್ಕೆ ಕಳಿಸ್ಕೊಟ್ಟಿದ್ದೀರಾ ಅಂದ್ರೆ ಅದನ್ನ ನಮ್ಮ ದೊಡ್ಡಣ್ಣವರು ಹೇಳಿದ್ದಾರೆ. ಇನ್ನು ದರ್ಶನ್ ಆಗ್ಬೋದು, ಯಶ್ ಆಗ್ಬೋದು, ಇನ್ನು ತುಂಬಾ ಜನ ಇದರ ವಿಷಯವಾಗಿ ಮಾತಾಡ್ತಾರೆ. ಅಂಬರೀಶ್ ರವರು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಪ್ರತಿ ವರ್ಷ ಹುಟ್ಟುಹಬ್ಬ ದಿನ ಹೆಚ್ಚಾಗಿ ನಮ್ಮ ಮಂಡ್ಯದ ಜನರ ಜೊತೆಯಲ್ಲಿ ನಾನು ಬೆರೀಬೇಕು, ಅವ್ರ ಜೊತೆಯಲ್ಲಿ ನಾನು ಇರಬೇಕು ಅಂತ ದಿನ ಹಿಂದಿನ ರಾತ್ರಿಯಿಂದ ಸಂಜೆವರೆಗೂ ನಿಮ್ಮ ಜೊತೆಯೇ ಕಳೆಯೋರು. ಇವತ್ತು ನಾವು ಅವರ ನೆನಪನ್ನ ನಾವು ನಮ್ಮ ಮನದಲ್ಲಿ ಇಟ್ಕೊಂಡಿದ್ದೀವಿ. ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲೇ ಇರ್ತಾರೆ ಹೊರತು ಅವ್ರು ಯಾವತ್ತೂ ಮಂಡ್ಯದ ಜನಗಳಿಂದ ಅಥವಾ ಅಭಿಮಾನಿಗಳಿಂದ ಅವ್ರು ದೂರ ಆಗೋದೇ ಇಲ್ಲ ಅನ್ನೋ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನಮ್ಮ ಚಿತ್ರರಂಗದಿಂದ ದುಡಿದಂತ ತುಂಬಾ ಜನ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ದರ್ಶನ್ ಮತ್ತೆ ಯಶ್. ನಾನು ಅವ್ರಿಗೆ ಈ ಚುನಾವಣೆ ಆದ್ಮೇಲೆ ಹೇಳಿದೆ, ನೀವಿಬ್ರು ನನಗೆ ವಯಸ್ಸಲ್ಲಿ ದೊಡ್ಡವರಾಗಿದ್ರೆ ನಿಜವಾಗ್ಲೂ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ಕೊತಿದ್ದೆ ಕಣ್ರ ಅಂತಿದ್ದೆ. ಯಾಕೆ ಅಂದ್ರೆ ಚಿತ್ರರಂಗದಲ್ಲಿ ಒಬ್ಬ ಈ ತರ ಒಂದು ಸ್ಥಾನಮಾನ ಪಡೆದಂತ ಒಬ್ಬ ನಾಯಕ ನಟರು ಯಾರು ಇಂಥ ಲೈಫ್ ರಿಸ್ಕ್ ಆಗ್ಬೋದು, ಕೆರಿಯರ್ ರಿಸ್ಕ್ ಆಗ್ಬೋದು, ಯಾರು ಮಾಡೋದಿಲ್ಲ. ಅಂತ
ಬದುಕನ್ನ ಅಂತ ಒಂದು ಧೈರ್ಯನ ದರ್ಶನ್ ಮತ್ತೆ ಯಶ್ ಇಬ್ರು ಮಾಡಿದ್ದಾರೆ. ಇತಿಹಾಸದಲ್ಲಿ ಇನ್ಯಾರು ಮಾಡೋದಂತ ಒಂದು ಸಾಧನೆ ಇವ್ರು ಮಾಡಿದ್ದಾರೆ. ಈ ಸಾಧನೆಯನ್ನ ಯಾರು ಮರೆಯಕ್ಕಾಗೋದಿಲ್ಲ. ಇದನ್ನ ಅದೇ ರೀತಿ ರೈತ ಸಂಘ ಆಗ್ಬೋದು, ಮತ್ತೆ ಬಿಜೆಪಿ ಆಗ್ಬೋದು, ಎಲ್ಲ ಅಭಿಮಾನಿಗಳ ಸಂಘ ಆಗ್ಬೋದು, ಎಲ್ಲರೂ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಬೆಂಬಲಿಸಿದಿರಾ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇನ್ನು